ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಗೆ ಹೋಗ್ತಾರೆ. ನೋಡಿ, ದೆಹಲಿಗೆ ಅವರು ಬೇರೆ ಬೇರೆ ಕಾರಣಗಳಿಗೆ ಹೋಗ್ಬೋದು, ಮದುವೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದಾರಂತೆ. ಆದರೆ ಯಾವುದಕ್ಕೆ ಹೋದರೂ ಕೂಡ ರಾಜಕೀಯ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಲ್ಲೇ ಬಿಂಬಿತವಾಗುತ್ತವೆ. ಖಾಸಗಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಖಾಸಗಿ ಕಾರ್ಯಕ್ರಮದ ಜೊತೆಗೆ ರಾಜಕೀಯ ಕಾರ್ಯಕ್ರಮಗಳು ಇದ್ದೇ ಇರ್ತಬಹುದು. ಹೀಗಾಗಿನೇ ಯಾರಾದರೂ ದೆಹಲಿ ಅಂದುಬಿಟ್ರೆ ಕುತೂಹಲ ಬರುತ್ತೆ. ಇದೆಲ್ಲ ಬೆಳವಣಿಗೆ ಒಂದು ಕಡೆಗೆ ಇವರು ಮೀಟಿಂಗ್ ಸೇರಿದ್ದಾರೆ, ನಾಯಕರುಗಳು ಸಭೆ ಮಾಡ್ತಾ ಇದ್ದಾರೆ, ಈ ಊಟಕ್ಕೆ ಸೇರಿ ಅದಾದಮೇಲೂ ಕೂಡ ಸಭೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗ್ತಿರೋದು, ಸುಮ್ಮನೆ ದೆಹಲಿಗೆ ಹೋಗೋಕ್ಕೆ ಸಾಧ್ಯನಾ? ಮದುವೆ ಅಂತ ಹೋದರೂ ಕೂಡ ಆ ಕಾರ್ಯಕ್ರಮ ಮುಗಿದಾದ ಮೇಲೆ ರಾಜಕಾರಣಿಗಳು ಹೋಗ್ತಾ ಇದ್ದಾರೆ, ಅದರಲ್ಲೂ ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳು ಹೋಗ್ತಾ ಇದ್ದಾರೆ. ಜೊತೆಗೆ ಏನಂದರೆ ಈ ಮುಂದಿನ ಬೆಳವಣಿಗೆಗಳಿಗೆ ಕಾರಣರಾದಂಥವ್ರು ಇವರು. ಅಂಥ ರಾಜಕಾರಣಿಗಳು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆಗಳು ಏಳುತ್ತವೆ. ಬರೀ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಸಭೆಗಳು, ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾ ಇವೆ, ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಅಲ್ಲಿ ಮಂಗಳೂರಿನಲ್ಲಿ. ಇನ್ನೊಂದು ಕಡೆಗೆ ಏನು ಅಂದರೆ ಬೆಂಗಳೂರಿನಿಂದ ಡಿ ಕೆ ರಾಷ್ಟ್ರ ರಾಜಧಾನಿಗೆ ಹೋಗ್ತಾರೆ. ಹೆಸರಿಗೆ ಮದುವೆ ಅನ್ನುವಂಥ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ರಾಜಕೀಯ ಕಾರ್ಯಕ್ರಮಗಳು ಏನಾದರೂ ಇವೆ ಅಂತ? ರಂಗನಾಥ್, ಡಿ ಕೆ ಶಿವಕುಮಾರ್ ಅವರು ಒಂದೊಂದು ನಡೆಯನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಮತ್ತು ಲೆಕ್ಕಾಚಾರಗಳನ್ನ ಹಾಕಿಕೊಂಡೇ ಇಟ್ಟಿರ್ತಾರೆ. ಇದೀಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸಿದ್ದರಾಮಯ್ಯನವರ ಜೊತೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ ಬಳಿಕ ಎಲ್ಲ ಗೊಂದಲಗಳು ಕೂಡ ತಿಳಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿತ್ತು. ಆದರೆ ಬೆಳವಣಿಗೆಗಳು ಹಾಗಿಲ್ಲ, ವಾತಾವರಣ ಹಾಗಿಲ್ಲ. ಮಂಗಳೂರಲ್ಲಿ ಕಾವೇರಿದ ಚರ್ಚೆ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಕೂಡ ಸಾಕಷ್ಟು ಗಮನವನ್ನು ಸೆಳೆತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇವತ್ತು ಸಂಜೆ ಅಂದ್ರೆ ರಾತ್ರಿ ಖಾಸಗಿ ಕಾರ್ಯಕ್ರಮ ನಿಗದಿಯಾಗಿದೆ. ದೆಹಲಿಯ ಲೀ ಮೆರಿಡಿಯನ್ ಹೋಟೆಲ್ನಲ್ಲಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ನಾಳೆ ಬೆಳಗ್ಗೆ ಕೂಡ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿ ನಾಳೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಬೆಂಗಳೂರನ್ನ ತಲುಪುವುದಕ್ಕೆ ಸದ್ಯದ ಮಟ್ಟಿಗೆ ಕಾರ್ಯಕ್ರಮ ನಿಗದಿಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ಈ ತರದ ಖಾಸಗಿ ಕಾರ್ಯಕ್ರಮಗಳಿಗೆ ಹೋದಾಗ್ಲೂ ಕೂಡ ಅಲ್ಲಿ ರಾಜಕೀಯವಾಗಿ ಯಾರನ್ನ ಭೇಟಿ ಆಗ್ಬಹುದು ಅನ್ನೋ ಬಗ್ಗೆ ಸಾಕಷ್ಟು ಆಲೋಚನೆಯನ್ನ ಮಾಡಿರ್ತಾರೆ. ಕಳೆದ ವಾರ ಮುಂಬೈಗೆ ತೆರಳಿದ್ರು, ಅಲ್ಲಿಯೂ ಕೂಡ ಒಂದು ಖಾಸಗಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆದ್ರೆ ಆ ಕಾರ್ಯಕ್ರಮಕ್ಕೆ ಬಂದಂತವರ ಭೇಟಿ ಇದೆಯಲ್ಲ, ಅದು ರಾಜಕೀಯವಾಗಿ ಸಾಕಷ್ಟು ಮಹತ್ವ ಮತ್ತು ಅತ್ಯಂತ ಮುಖ್ಯವಾದಂತಹ ಭೇಟಿಯಾಗಿತ್ತು. ಇದೇ ಕಾರಣಕ್ಕೋಸ್ಕರ ಇದೀಗ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಲೀ ಮೆರಿಡಿಯನ್ ಹೋಟೆಲ್ನಲ್ಲಿ ನಡೆಯುತ್ತಾ ಇರುವಂತಹ ರಾಷ್ಟ್ರೀಯ ಮಟ್ಟದ ಒಂದು ಖಾಸಗಿ ಕಾರ್ಯಕ್ರಮ ಅಂದ್ರೂ ಕೂಡ, ಮದುವೆ ಅಂದ್ರೂ ಕೂಡ ಅಲ್ಲಿಗೆ ಬರುವಂತಹ ಗಣ್ಯರು ಕಾಂಗ್ರೆಸ್ನ ನಾಯಕರು ಆಗಿರುತ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆ ನಾಯಕರ ಭೇಟಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯ ಅಂತ ಅನಿಸಬಹುದೇನೋ. ಇದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಮತ್ತು ಅವರು ಇವತ್ತು ರಾತ್ರಿ ಅಲ್ಲಿಯೇ ವಾಸ್ತವ್ಯ ಹೂಡಿ ನಾಳೆ ದೆಹಲಿಯಲ್ಲಿ ಕೆಲವೊಂದಿಷ್ಟು ನಾಯಕರನ್ನ ಭೇಟಿಯಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ನಾಳೆ ಯಾವ ನಾಯಕರನ್ನ ಭೇಟಿ ಆಗ್ತಾರೆ? ಸುರ್ಜೇವಾಲಾ ಅವರು ಇಷ್ಟು ದಿನಗಳ ಯಾರ ಕೈಗೂ ಸಿಕ್ಕಿರಲಿಲ್ಲ, ಹೀಗಾಗಿ ಅವರ ಭೇಟಿ ಏನಾದ್ರು ಮಾತುಕತೆ ನಡೆಯುತ್ತಾ? ನೇರವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಏನಾದ್ರು ಪ್ರಯತ್ನ ಮುಂದುವರೆದಿದೆಯಾ ಡಿ ಕೆ ಶಿವಕುಮಾರ್ ಅವರದು? ಈ ತರದ ಕುತೂಹಲಗಳು ಮನೆ ಮಾಡ್ತಾ ಇದ್ದಾವೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.